ಬಂಗಾಳದಲ್ಲಿ ಭರ್ಜರಿ ಊಟ ಹಾಕಿಸ್ತಾ ಇದೆ ಬಿಜೆಪಿ. ಬಡವರಿಗೆ ಕೇವಲ ₹5 ಊಟ. ಕೋಲ್ಕತ್ತಾ ನಗರದ ವಿವಿಧೆಡೆ ಬಿಜೆಪಿಯಿಂದ ಊಟವನ್ನ ವಿತರಣೆ ಮಾಡಲಾಗ್ತಾ ಇರುವಂತದ್ದು. ಬರೀ ಊಟ ಅಲ್ಲ, ಮೀನೂಟ ಹಾಕಿಸ್ತಾ ಇದೆ ಬಿಜೆಪಿ. ಮೀನು ಮೇಳವನ್ನ ಆಯೋಜಿಸಿರುವಂತಹ ಬಿಜೆಪಿ ಕೋಲ್ಕತ್ತಾ ನಗರದ ವಿವಿಧೆಡೆ ಬಿಜೆಪಿಯಿಂದ ಮೀನೂಟವನ್ನ ಆಯೋಜನೆ ಮಾಡಿರುವಂಥದ್ದು. ₹5ಗೆ ಸಿಗ್ತಾ ಇದೆ ಮೀನು ಮೇಳದಲ್ಲಿ ಮೀನೂಟ. ಕಾಟ್ಲಾ ರೋಹು ಮೀನಿನ ಊಟ ಹಾಕಿಸ್ತಾ ಇದೆ ಬಿಜೆಪಿ. ಪನ್ನೀರ್ ಪಕೋಡ, ಸ್ವೀಟ್ಸ್, ಮೊಸರನ್ನು ಕೂಡ ಕೊಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಚುನಾವಣೆ ವೇಳೆ ಮೀನಿನದ್ದೇ ಸದ್ದು. ಬಿಜೆಪಿ ಗೆದ್ರೆ ಮೀನು ತಿನ್ನೋಕೆ ಬಿಡಲ್ಲ ಅಂತ ಹೇಳಿರ್ತಾರೆ ಟಿಎಂಸಿ. ಆದರೆ ಮೀನು ಹಿಡಿದುಕೊಂಡೇ ಪ್ರಚಾರ ಮಾಡ್ತಾ ಇರುವಂತಹ ಬಿಜೆಪಿ ಗೆದ್ದ ಬಳಿಕ ಮೀನು ಮೇಳವನ್ನೇ ಆಯೋಜನೆ ಮಾಡಿರುವಂತಹ ಕೇಸರಿ ಸೇನೆ. ಬಂಗಾಳದಲ್ಲಿ ಭರ್ಜರಿ ಊಟವನ್ನ ಹಾಕಿಸ್ತಾ ಇದೆ ಬಿಜೆಪಿ. ಬಡವರಿಗೆ ಕೇವಲ ₹5ಗೆ ಊಟವನ್ನ ಕೊಡ್ತಾ ಇರುವಂಥದ್ದು. ಕೋಲ್ಕತ್ತಾ ನಗರದ ವಿವಿಧೆಡೆ ಬಿಜೆಪಿಯಿಂದ ಊಟವನ್ನ ಹಾಕಿಸ್ತಾ ಇರುವಂಥದ್ದು. ಬರೀ ಊಟ ಅಲ್ಲ, ಮೀನೂಟವನ್ನ ಹಾಕಿಸ್ತಾ ಇದ್ದಾರೆ ಬಿಜೆಪಿ ಕಡೆಯಿಂದ. ಮೀನು ಮೇಳ ಆಯೋಜನೆ ಮಾಡಿರುವಂತಹ ಬಿಜೆಪಿ ನಾಯಕರು ಕೇವಲ ₹5ಗೆ ಊಟವನ್ನ ಹಾಕಿಸ್ತಾ ಇರುವಂಥದ್ದು. ಗೆದ್ರೆ ಬಿಜೆಪಿ ಏನಾದರೂ ಗೆದ್ರೆ ಮೀನೂಟ ಮಾಡೋಂಗಿಲ್ಲ ಅಂತ ಹೇಳಿರ್ತಾರೆ. ಬಟ್ ಇಲ್ಲಿ ಗೆದ್ದ ಬಳಿಕ ಮೀನೂಟವನ್ನೇ ಹಾಕಿಸ್ತಾ ಇರುವಂಥದ್ದು ಕಂಪ್ಲೀಟ್ ಆಗಿ. ಸೊ ಬರೀ ಊಟ ಅಲ್ಲ, ನೋಡ್ತಾ ಇರ್ಬೋದು ಬಿಜೆಪಿ ಕಡೆಯಿಂದ ಹಾಕಿಸ್ತಾ ಇರುವಂತಹ ಮೀನೂಟ. ಬಟ್ ಮೀನು ಮೇಳವನ್ನ ಆಯೋಜನೆ ಮಾಡಿದ್ದಾರೆ. ಇದೇ ಬಿಜೆಪಿ ಏನಾದರೂ ಗೆದ್ರೆ ಮೀನನ್ನ ತಿನ್ನೋ ಹಂಗಿಲ್ಲ ಅಂತೇನೋ ಹೇಳಿರ್ತಾರೆ. ಅದಾದ ನಂತರ ಈಗ ಗೆದ್ದ ನಂತರ ಮೀನೂಟವನ್ನೇ ಹಾಕಿಸ್ತಾ ಇರುವಂಥದ್ದು. ಬಡವರಿಗೆ ಕೇವಲ ₹5ಗೆ ಊಟವನ್ನ ಹಾಕಿಸ್ಲಾಗ್ತಾ ಇದೆ. ಕೋಲ್ಕತ್ತಾ ನಗರದ ವಿವಿಧೆಡೆ ಬಿಜೆಪಿಯಿಂದ ಹಾಕಿಸ್ತಾ ಇರುವಂತಹ ಊಟ. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲರೂ ಕೂಡ ಊಟವನ್ನು ಸವಿತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟು ನೀಟಾಗಿ ರೈಸ್ ಮತ್ತು ಮೀನು ಸಾಂಬಾರ್. ಬಂಗಾಳದಲ್ಲಿ ಭರ್ಜರಿ ಊಟವನ್ನು ಹಾಕಿಸ್ತಾ ಇರುವಂತಹ ಬಿಜೆಪಿ ಬಡವರಿಗೆ ₹5 ಕೋಲ್ಕತ್ತಾ ನಗರದ ವಿವಿಧೆಡೆ ಕೂಡ ಬಿಜೆಪಿಯಿಂದ ಊಟವನ್ನು ಹಾಕಿಸ್ಲಾಗ್ತಾ ಇದೆ. आज